ಹಾಯ್ ಎಲ್ಲರಿಗೂ. ಇವತ್ತು ಡೆಕೋರೇಟರ್ಸ್ ಇನ್ ಪೈಥಾನ್ ಅನ್ನೋದು ಏನು ನೋಡೋಣ. ಡೆಕೋರೇಟರ್ಸ್ ಬಂದ್ಬಿಟ್ಟು ಅಡ್ವಾನ್ಸ್ ಕಾನ್ಸೆಪ್ಟಿಗೆ ಬಿಲಾಂಗ್ ಆಗುತ್ತೆ. ಓಕೆ, ಸೊ ಇಫ್ ಯು ವಾಂಟ್ ಟು ಸಿ ದ ಡೆಫಿನೇಷನ್, ಡೆಕೋರೇಟರ್ ಇಸ್ ಎ ಫಂಕ್ಷನ್ ದಟ್ ಟೇಕ್ಸ್ ದ ಫಂಕ್ಷನ್ ಆ್ಯಂಡ್ ಇಟ್ ಕ್ರಿಯೇಟ್ಸ್ ಎ ನ್ಯೂ ಫಂಕ್ಷನ್ ಇನ್ಸೈಡ್ ದಿ ಬಾಡಿ. ವ್ರ್ಯಾಪರ್ ಅಂತ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ತಿದ್ದೀವಿ ಆ್ಯಂಡ್ ಇಟ್ ರಿಟರ್ನ್ಸ್ ದ ನ್ಯೂ ಫಂಕ್ಷನ್. ಏನರ್ಥ, ಡೆಕೋರೇಟರ್ ಅನ್ನೋದು ಫಂಕ್ಷನ್ ಅಂತೆ. ಸೊ ಅದ್ರ ಒಳಗೆ ಇನ್ನೊಂದು ಫಂಕ್ಷನ್ ನಾವು ಬರಿತಿದ್ದೀವಿ, ಅದರಿಂದ ಹೆಸರು ವ್ರ್ಯಾಪರ್ ಅಂತ. ಮತ್ತೆ ಆ ಏನು ವ್ರ್ಯಾಪರ್ ಅಂತ ಫಂಕ್ಷನ್ ಬರ್ತಿದ್ದೀವಿ ಆ ಫಂಕ್ಷನ್ನ ರಿಟರ್ನ್ ಮಾಡ್ತಿದ್ದೀವಿ ಇನ್ಸೈಡ್ ದಟ್ ಡೆಕೋರೇಟರ್ ಫಂಕ್ಷನ್. ಓಕೆ, ಫೈನ್. ಸೊ ನಾವು ರಿಯಲ್ ವರ್ಲ್ಡ್ ಸಿನಾರಿ ನೋಡಿದ್ರೆ, ಅಸ್ಯೂಮ್ ಮಾಡ್ಕೊಳ್ಳಿ ನಾವು ಕಾರ್ನ ತಗೊಂಡಿರ್ತೀವಿ ಅನ್ಕೊಳ್ಳಿ. ಓಕೆ, ಆ ಕಾರಿಗೆ ನಾವು ಏನಾದರೂ ಮಾಡಿಫಿಕೇಶನ್ಸ್ ಮಾಡಿಸ್ಬೇಕು ಅನ್ಕೊಳ್ಳಿ, ಕಲರಿಂಗ್ ಆಗಿರಲಿ ಮತ್ತೆ ಸ್ಟಿಕ್ಕರಿಂಗ್ಸ್ ಆಗಿರಲಿ, ಲೈಟಿಂಗ್ ಸಿಸ್ಟಮ್ಸ್ ಎಲ್ಲ ಆಗಿರಲಿ. ಸೊ ನಾವು ಎಕ್ಸಿಸ್ಟಿಂಗ್ ಕಾರಿಗೆ ಡೆಕೋರೇಟ್ ಮಾಡ್ತಿದ್ದೀವಿ. ಓಕೆ, ನೇಮಲ್ಲೇ ಇದೆ ನೋಡಿ, ಡೆಕೋರೇಟರ್ಸ್ ಅಂದರೆ ನಾವು ಬೇಸಿಕಲಿ ಡೆಕೋರೇಟ್ ಮಾಡ್ತಿದ್ದೀವಿ ಅಂತ. ಓಕೆ, ಆ ಕಾರಿಗೆ ನಾವು ಸ್ಟಿಕ್ಕರಿಂಗ್ಸ್ ಮತ್ತೆ ಲೈಟಿಂಗ್ ಸಿಸ್ಟಮ್ಸ್ ಎಲ್ಲ ಹಾಕ್ಬಿಟ್ಟು ಡೆಕೋರೇಟ್ ಮಾಡ್ತಿದ್ದೀವಿ. ಓಕೆ, ಮಾಡಿಫಿಕೇಶನ್ ಮಾಡೋಕ್ಕೋಸ್ಕರ. ಓಕೆ, ಸೇಮ್ ಥಿಂಗ್ ನಾವು ಒಂದು ಆ್ಯಪಲ್ ನೋಡ್ಬೋದು. ಆ್ಯಪಲ್ ಅನ್ನೋದು ಒಂದು ಫಂಕ್ಷನ್ ಅಂದ್ಕೊಳ್ಳಿ. ಓಕೆ, ವಿಚ್ ಇಸ್ ಆಫ್ ಕಲರ್ ಯೆಲ್ಲೋ ಕಲರ್ ಇದೆ. ಸೊ ಅದಕ್ಕೆ ನಾನು ಡೆಕೋರೇಟರ್ ಅಪ್ಲೈ ಮಾಡ್ತೀನಿ. ಆ ಡೆಕೋರೇಟರಲ್ಲಿ ಒಂದು ಹೊಸ ಪ್ರಾಪರ್ಟಿ ಆ್ಯಡ್ ಮಾಡ್ತಿದ್ದೀನಿ, ಕಲರ್ನ ಆ್ಯಡ್ ಮಾಡ್ತಿದ್ದೀನಿ. ಆ ಎಲ್ಲೋ ಆ್ಯಪಲಿಗೆ ನಾನು ಡೆಕೋರೇಟರ್ ಹಾಕಿದ ತಕ್ಷಣ ನಾನು ಏನು ಎಕ್ಸಿಸ್ಟಿಂಗ್ ಫಂಕ್ಷನ್ ಇತ್ತು ಅದು ಚೇಂಜ್ ಆಯಿತು ರೆಡ್ ಕಲರ್ ಆ್ಯಪಲಿಗೆ, ಹೊಸ ಮಾಡಿಫೈ ಆಗಿ ಬಂದುಬಿಡ್ತು, ರೈಟ್? ಸೊ ಅದೇ. ಸೊ ಒಂದು ಯೂಸ್ ಕೇಸ್ ನೋಡೋಣ. ಓಕೆ, ಕೇಸ್ ಸ್ಟಡಿ ಓದೋಣ. ಓಕೆ, ಸೊ ನಮ್ಮ ಕೇಸ್ ಸ್ಟಡಿ ಐಸ್ ಕ್ರೀಮ್ ಅಂತ ತಗೊಳ್ಳೋಣ. ಓಕೆ, ನಾವು ಆಲ್ರೆಡಿ ಗೊತ್ತು. ಓಕೆ, ಇಫ್ ಯು ಗೋ ಟು ಎನಿ ಐಸ್ ಕ್ರೀಮ್ ಶಾಪ್ಸ್, ಅವರು ಬೇಸಿಕಲಿ ಆಫ್ಟರ್ ಹ್ಯಾವಿಂಗ್ ದ ಐಸ್ ಕ್ರೀಮ್ ಅವರು ಆ್ಯಡ್ ಆನ್ಸ್ ಮಾಡ್ತಾರೆ, ರೈಟ್? ಸೊ ಯಾವುದಾದ್ರೂ ಆ್ಯಡ್ ಆನ್ಸ್ ಆಗಿರಲಿ, ಹೌದಾ, ಚಾಕೋ ಚಿಪ್ಸ್ ಆಗಿರಲಿ ಅಥವಾ ಕ್ಯಾರಮಲ್ಸ್ ಆಗಿರಲಿ, ಆಲ್ಮಂಡ್ಸ್ ಆಗಿರಲಿ, ರೈಟ್, ಡ್ರೈ ಫ್ರೂಟ್ಸ್ ಆಗಿರಲಿ. ಸೊ ದೋಸ್ ಆರ್ ಆಲ್ ಕೈಂಡ್ ಆಫ್ ಎ ಆ್ಯಡ್ ಆನ್. ನಿಮ್ದು ಆಲ್ರೆಡಿ ಇರೋದಂಥ ಐಸ್ ಕ್ರೀಮ್ ಒಂದು ಫಂಕ್ಷನ್ ಇದೆ, ಅದ್ರ ಮೇಲೆ ಇನ್ನೊಂದು ಫಂಕ್ಷನಾಲಿಟಿ ಆ್ಯಡ್ ಮಾಡ್ತಿದ್ದೀರಾ. ಫಂಕ್ಷನಾಲಿಟಿ ಇಸ್ ನಥಿಂಗ್ ಬಟ್ ಕೈಂಡ್ ಆಫ್ ಎ ಡೆಕೋರೇಟರ್ ಆ್ಯಡ್ ಮಾಡ್ತಿದ್ದೀರಾ. ಓಕೆ, ಟಾಪಿಂಗ್ ಇದು ಕೋಡಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಒನ್ ಬೈ ಒನ್ ಅಂತ ನೋಡ್ಕೊಂಡು ಹೋಗೋಣ. ಫೈನ್. ಸೊ ನಾನು VS ಕೋಡ್ ಓಪನ್ ಮಾಡ್ಕೊತೀನಿ. ಓಕೆ, ಸೊ VS ಕೋಡಲ್ಲಿ ನಾವು ನೋಡ್ಬೋದು ಫೈಲ್ ಕ್ರಿಯೇಟ್ ಮಾಡಿದ್ದೀನಿ 21_decorator.py ಅಂತ. ನಾವು ಆಲ್ರೆಡಿ ಡೆಫಿನೇಷನ್ ನೋಡಿದ್ವಿ. ಡೆಕೋರೇಟರ್ಸ್ ಅಂದರೆ ಏನು? ಡೆಕೋರೇಟರ್ ಇಸ್ ಎ ಫಂಕ್ಷನ್ ದಟ್ ಟೇಕ್ಸ್ ದ ಫಂಕ್ಷನ್, ಇಟ್ ಕ್ರಿಯೇಟ್ಸ್ ಎ ನ್ಯೂ ಫಂಕ್ಷನ್ ವ್ರ್ಯಾಪರ್ ಅಂತ, ಆ್ಯಂಡ್ ಇಟ್ ರಿಟರ್ನ್ಸ್ ದಟ್ ವ್ರ್ಯಾಪರ್. ಓಕೆ, ಫಸ್ಟ್ ನಾನು ಏನು ಮಾಡ್ತೀನಿ, ಡೆಕೋರೇಟರ್ ಅನ್ನೋದು ಏನು ಎಕ್ಸ್ಪ್ಲೇನ್ ಮಾಡ್ತೀನಿ, ದೆನ್ ನಾವು ಕೇಸ್ ಸ್ಟಡಿನ ಕೋಡ್ ಮಾಡೋಣ ಅಂತೆ. ಓಕೆ, ಸೊ ಫೈನ್. ಸೊ ಈಗ ಏನು ಮಾಡ್ತೀನಿ, ಒಂದು ಫಂಕ್ಷನ್ ನಾರ್ಮಲ್ ಆಗಿ ಒಂದು ಫಂಕ್ಷನ್ ಬರೀತೀನಿ, FUNC ಅಂತ ಹೇಳಿ. ಓಕೆ, ಆ ಫಂಕ್ಷನ್ ಒಳಗೆ ಜಸ್ಟ್ ಐ ಆಮ್ ಪ್ರಿಂಟಿಂಗ್. ಓಕೆ, ದಿಸ್ ಈಸ್ ಮೈ ಒರಿಜಿನಲ್ ಫಂಕ್ಷನ್ ಅಂತ ಬರೀತೀನಿ. ಓಕೆ, ಏನೋ ಒಂದು ರ್ಯಾಂಡಮ್ ಆಗಿ ಏನಾದರೂ ಬರೀಬೋದು. ಓಕೆ, ಸೊ ಈ ಫಂಕ್ಷನ್ನ ಕಾಲ್ ಮಾಡಿದ್ರೆ ನಾವು ನೋಡ್ಬೋದು, ಪ್ರಿಂಟ್ ಮಾಡಿದರೆ Python 21, ರೈಟ್? ಟ್ಯಾಬ್ ಒತ್ತಿದ ತಕ್ಷಣ ನೋಡಿ, ದಿಸ್ ಈಸ್ ಮೈ ಒರಿಜಿನಲ್ ಫಂಕ್ಷನ್. ಓಕೆ, ಇದು ಒರಿಜಿನಲ್ ಫಂಕ್ಷನ್ ಅಂತ ಪ್ರಿಂಟ್ ಆಗ್ತಿದೆ. ಜಸ್ಟ್ ನಾರ್ಮಲ್ ಆಗಿ ಕಾಲ್ ಮಾಡಿರೋ ಫಂಕ್ಷನ್. ಇದಕ್ಕೆ ಏನಾದರೂ ಡೆಕೋರೇಟ್ ಮಾಡೋಣ, ಮಾಡಿಫೈ ಮಾಡೋಣ. ಓಕೆ, ಸೊ ಈ ಮಾಡಿಫೈ ಮಾಡೋಕ್ಕೋಸ್ಕರ ನಾನು ಒಂದು ಫಂಕ್ಷನ್ ಕ್ರಿಯೇಟ್ ಮಾಡಬೇಕಾಗತ್ತೆ, ರೈಟ್? ಡೆಕೋರೇಟರ್ ಅಂತ ಹೇಳ್ಬಿಟ್ಟು. ಸೊ ಒಂದು ಕೆಲಸ ಮಾಡ್ತೀನಿ, ಮೇಲ್ಗಡೆ ನಾನು ಡೆಕೋರೇಟರ್ ಅಂತಾನೆ ತೊಗೊತೀನಿ, ಏನಾದರೂ ಕೊಡ್ಬೋದು. ಓಕೆ, ಡೆಕೋರೇಟರ್ ಫಂಕ್ಷನ್ ನೇಮ್ ಕೊಡ್ಬಿ ಎನಿಥಿಂಗ್, ನಾನು ಡೆಕೋರೇಟರ್ ಅಂತ ತೊಗೊಂಡಿನಿ, ಸೊ ದಟ್ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನಿಮಗೆ. ಓಕೆ, ಸೊ ಡೆಕೋರೇಟರ್ ಅಂತಾನೆ ಇಟ್ಕೊಳ್ಳೋಣ. ಓಕೆ, ಇಟ್ ಟೇಕ್ಸ್ ದ ಫಂಕ್ಷನ್ ಅಂತ ಇದೆ, ಕನ್ಫ್ಯೂಸ್ ಆಗಬೇಡಿ. ಏನು ಫಂಕ್ಷನ್ ಬರ್ತಿದ್ದೀರಾ ಅದೇ ಫಂಕ್ಷನ್ನ ಪಾಸ್ ಮಾಡಿ ಇಲ್ಲಿ. ಓಕೆ, ಇಟ್ ಟೇಕ್ಸ್ ದ ಫಂಕ್ಷನ್. ಓಕೆ, ಆ್ಯಂಡ್ ಇಟ್ ಕ್ರಿಯೇಟ್ಸ್ ದ ನ್ಯೂ ಫಂಕ್ಷನ್, ಅದು ಮಾಡಲೇಬೇಕು. ಓಕೆ, ಸೊ ಅದ್ರ ಒಳಗೆ ನಾನು ಇನ್ನೊಂದು ಫಂಕ್ಷನ್ ಕ್ರಿಯೇಟ್ ಮಾಡ್ತೀನಿ, ಡೆಫ್ ಅಂತ ಹೇಳ್ಬಿಟ್ಟು. ಡೆಫ್ ವ್ರ್ಯಾಪರ್ ಅಂತ ಇನ್ನೊಂದು ಫಂಕ್ಷನ್ ಕ್ರಿಯೇಟ್ ಮಾಡ್ತೀವಿ. ಲೆಟ್ಸ್ ಸಿ, ನಾವು ದಿಸ್ ಈಸ್ ಮೈ ಒರಿಜಿನಲ್ ಫಂಕ್ಷನ್ ಅಲ್ಲ, ಐ ಹ್ಯಾವ್ ಮಾಡಿಫೈಡ್ ಸಮಥಿಂಗ್ ಅಂತ ಬರೀತೀನಿ. ಐ ಹ್ಯಾವ್ ಸಮ್ ಕೋಡ್ ಅಂತ ಬರೀತೀನಿ. ಓಕೆ, ಏನೋ ಒಂದು ಮಾಡಿಫಿಕೇಶನ್, ಏನೋ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕ್ತಿದ್ದೀರಾ. ಓಕೆ, ಮತ್ತೆ ಏನು ಫಂಕ್ಷನ್ ಇದೆ ಅದನ್ನ ಕಾಲ್ ಮಾಡ್ತೀನಿ. ಓಕೆ, ಎನಿಹೋ ನಾನು ಈ ಫಂಕ್ಷನ್ ಇದೆ ಅಲ್ಲ, ಇಲ್ಲಿಂದ ಪಾಸ್ ಮಾಡಿದ್ದೀನಿ, ಒಳಗೆ ಕಾಲ್ ಮಾಡ್ಕೊಳ್ಬೋದು ಆರಾಮಾಗಿ. ಓಕೆ, ಮತ್ತೆ ಏನೋ ಒಂದು ಬರ್ದಿದ್ದೀರಾ ಅಂದ್ಕೊಳ್ಳಿ. ಓಕೆ, ದಿಸ್ ಈಸ್ ಎಂಡ್ ಆಫ್ ಮೈ ಮಾಡಿಫಿಕೇಶನ್ ಅಂತ ಬರೀತೀನಿ. ಓಕೆ, ಫೈನ್. ಸೊ ಏನೋ ಒಂದು 2 ಲೈನ್ಸ್ ಆಫ್ ಕೋಡ್ಸ್ ಆ್ಯಡ್ ಮಾಡಿದ್ದೀರಾ. ಎಕ್ಸಿಸ್ಟಿಂಗ್ ಏನು ನೀವು ಫಂಕ್ಷನ್ ಬರ್ದಿದ್ದೀರಾ ಅದಕ್ಕೇನಾದರೂ ಡೆಕೋರೇಟ್ ಮಾಡಬೇಕು ಅಂದ್ಕೊಳ್ಳಿ. ಸೊ ಏನೋ ಒಂದು ಲೈನ್ ಹಾಕಿದೆ ನಾನು. ಓಕೆ, ಸೊ ಲೆಟ್ಸ್ ರಿಟರ್ನ್ ದಟ್ ಒನ್. ಓಕೆ, ರಿಟರ್ನ್ ವ್ರ್ಯಾಪರ್. ರಿಟರ್ನ್ ಮಾಡಲೇಬೇಕಾ? ಹೌದು. ಆ್ಯಂಡ್ ಇಟ್ ರಿಟರ್ನ್ಸ್ ದಟ್ ನ್ಯೂ ಫಂಕ್ಷನ್ ಅಂತ ಇದೆಯಲ್ಲ, ಏನು ವ್ರ್ಯಾಪರ್ ಫಂಕ್ಷನ್ ಇದೆ ಅದು ರಿಟರ್ನ್ ಮಾಡಲೇಬೇಕು. ಓಕೆ, ಫೈನ್. ಸೊ ಸೇವ್ ಮಾಡಿ ನಾನು ರನ್ ಮಾಡಿದರೆ ಏನಾದರೂ ಚೇಂಜಸ್ ಆಯಿತಾ ನೋಡಿ. ದಿಸ್ ಈಸ್ ಒರಿಜಿನಲ್ ಇಲ್ಲ, ಏನು ಡೆಕೋರೇಟರ್ ಏನೇನು ಹಾಕಿದ್ದೀವಿ ಏನು ಅಪ್ಲೈನೇ ಆಗಿಲ್ಲ. ಅದು ಅಪ್ಲೈ ಮಾಡಬೇಕಂದ್ರೆ ಏನು ಮಾಡಬೇಕು, ಜಸ್ಟ್ ಈ ಫಂಕ್ಷನ್ ಮೇಲ್ಗಡೆ ಬಂದುಬಿಟ್ಟು ಅಟ್ ಅಂತ ಕೊಟ್ಟು ಡೆಕೋರೇಟರ್ ಅಂತ ಬರೀಬೇಕು ಅಷ್ಟೇ. ಓಕೆ, ಡೆಕೋರೇಟರ್ ಅಂತ ಬರ್ದಿದ ತಕ್ಷಣ ಏನಾಗುತ್ತೆ, ಸೊ ಇದು ಏನೇನು ಫಂಕ್ಷನಾಲಿಟಿ, ಏನೇನು ಐ ಹ್ಯಾವ್ ಮಾಡಿಫೈಡ್ ದ ಕೋಡ್, ಐ ಹ್ಯಾವ್ ಎಂಡ್ ಆಫ್ ಮೈ ಮಾಡಿಫೈಡ್ ಕೋಡ್ ಅಂತ ಇರುತ್ತಲ್ಲ, ಎಲ್ಲ ಅಪ್ಲೈ ಆಗಿಬಿಡುತ್ತೆ. ಈಗ ಬಂದುಬಿಟ್ಟು ಸೇಮ್ ಫಂಕ್ಷನ್ ಅದೇ ಪ್ರಿಂಟ್ ಮಾಡಿದರೆ ನೋಡಿ, ಐ ಹ್ಯಾವ್ ಮಾಡಿಫೈಡ್ ಸಮ್ ಕೋಡ್, ಏನೋ ಒಂದು ಮಾಡಿಫಿಕೇಶನ್ ಮಾಡಿದ್ದೀರಾ, ಡೆಕೋರೇಟ್ ಮಾಡಿದ್ದೀರಾ ನಿಮ್ಮದು ಇರುವಂಥ
ಫಂಕ್ಷನಿಗೆ. ಓಕೆ, ದಿಸ್ ಇಸ್ ಮೈ ಒರಿಜಿನಲ್ ಕೋಡಿಗೆ ನಾವು ಒಂದು ಮಾಡಿಫಿಕೇಶನ್ ಮಾಡಿದ್ದೀರಾ ರೈಟ್, ದಿಸ್ ಇಸ್ ಎ ಎಂಡ್ ಆಫ್ ಮೈ ಮಾಡಿಫಿಕೇಶನ್. ಓಕೆ, ಸೊ ಇದು ಬಂದ್ಬಿಟ್ಟು ಡೆಕೋರೇಟರ್ ಕಾನ್ಸೆಪ್ಟ್. ನೀವು ಎಲ್ಲಾದ್ರೂ ಪೈಥಾನ್ ಕೋಡಲ್ಲಿ ಅಟ್ ಅಂತ ನೋಡಿದ್ರೆ ಅದು ನಿಮಗೆ ಹೇಳಬೇಕು ಅದು ಡೆಕೋರೇಟರ್ ಅಂತ ಹೇಳ್ಬಿಟ್ಟು. ಓಕೆ, ವೆರಿ ಇಂಪಾರ್ಟೆಂಟ್ ಥಿಂಗ್. ನಾವು ಅಬ್ಸ್ಟ್ರಾಕ್ಷನ್ಸ್ ಅಲ್ಲಿ ಅಬ್ಸ್ಟ್ರಾಕ್ಟ್ ಮೆಥಡ್ ಅಂತ ಬರ್ದಿದ್ವಿ, ಅದು ಒಂದು ಡೆಕೋರೇಟರ್. ಅಬ್ಸ್ಟ್ರಾಕ್ಟ್ ಮೆಥಡ್ ಇನ್ ಪ್ರಾಪರ್ಟಿ ಹಾಕ್ತಿರೋದು ನಾರ್ಮಲ್ ಫಂಕ್ಷನಿಗೆ ಅಂತ. ಓಕೆ, ಸೊ ಐ ಹ್ಯಾವ್ ಸೆಡ್ ಯು ಇನ್ ದ ಅಬ್ಸ್ಟ್ರಾಕ್ಷನ್. ಸೊ ಅಬ್ಸ್ಟ್ರಾಕ್ಷನ್ ಅಂತ ಕಲಿಸುವಾಗ ಓಪ್ಸ್ ಕಾನ್ಸೆಪ್ಟ್ ಇಂದು ಒಂದು ಪಿಲ್ಲರ್, ಆಗ ನಾನು ಹೇಳಿದ್ದೆ ಅದು ಯೂಸ್ ಮಾಡಿದ್ದೆ ರೈಟ್. ಓಕೆ, ಸೊ ಲೆಟ್ಸ್ ಸಿ ದ ಯೂಸ್ ಕೇಸ್. ಈಗ ಯೂಸ್ ಕೇಸ್ ನೋಡೋಣ. ಯೂಸ್ ಕೇಸಲ್ಲಿ ಏನು ಮಾಡ್ತಿದ್ವಿ ನಾವು ಬೇಸಿಕಲಿ. ಸೊ ಕೇಸ್ ಸ್ಟಡಿ ಓದೋಣ. ಅಸ್ಯೂಮ್ ಮಾಡ್ಕೊಳ್ಳಿ ಐಸ್ ಕ್ರೀಮ್ ಅಂತ ರೈಟ್. ಐಸ್ ಕ್ರೀಮ್ ವಿತ್ ಟಾಪಿಂಗ್ಸ್. ಐಸ್ ಕ್ರೀಮ್ ವಿತ್ ಟಾಪಿಂಗ್ಸ್, ಅಥವಾ ನಾನು ಏನಂತ ಹೇಳ್ತೀನಿ ಆ್ಯಡ್ ಆನ್ಸ್ ಅನ್ಕೊಳ್ಳಿ. ಓಕೆ ಫೈನ್. ಸೊ ಅಸ್ಯೂಮ್ ಮಾಡಿ, ಸೊ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಡೆಫ್ ಐಸ್ ಕ್ರೀಮ್ ಅಂತ ಹೇಳಿ. ಓಕೆ, ಐಸ್ ಕ್ರೀಮ್ ಅಂತ ಇದು ನಾರ್ಮಲ್ ಫಂಕ್ಷನ್. ಓಕೆ, ಅಸ್ಯೂಮ್ ಮಾಡಿ ದಿಸ್ ಈಸ್ ಎ ನಾರ್ಮಲ್ ಐಸ್ ಕ್ರೀಮ್ ಅಂತ. ಓಕೆ, ಫಸ್ಟ್ ನಾರ್ಮಲ್ ಐಸ್ ಕ್ರೀಮ್ ಇರುತ್ತೆ, ಆಮೇಲೆ ನಾವು ಏನು ಮಾಡ್ತೀವಿ ಅದ್ರ ಮೇಲೆ ಆ್ಯಡ್ ಆನ್ಸ್ ಹಾಕ್ತೀವಲ್ಲ. ಸೊ ಫಸ್ಟ್ ನಾರ್ಮಲ್ ಐಸ್ ಕ್ರೀಮ್ನ ಕ್ರಿಯೇಟ್ ಮಾಡ್ಕೊಂತೀವಿ, ನಾರ್ಮಲ್ ಐಸ್ ಕ್ರೀಮ್ ಅಂತ. ಓಕೆ ಫೈನ್, ಇದು ನಾರ್ಮಲ್ ಐಸ್ ಕ್ರೀಮ್. ಫೈನ್, ಇದು ನಮ್ಮದು ಬಂದ್ಬಿಟ್ಟು ನಾರ್ಮಲ್ ಐಸ್ ಕ್ರೀಮ್. ಇದನ್ನ ಪ್ರಿಂಟ್ ಮಾಡಿ ನೋಡೋಣ. ಫೈನ್, ಸೊ ನಮ್ಗೆ ಗೊತ್ತು ಆಲ್ರೆಡಿ ಐಸ್ ಕ್ರೀಮ್ ಅಂತ ಕಾಲ್ ಮಾಡಿದರೆ ಸಾಕು, ಏನು ಬರ್ತಿದೀವಿ ಅದನ್ನ ಪ್ರಿಂಟ್ ಆಗುತ್ತೆ ರೈಟ್. ನೋಡಿ, ಇದಕ್ಕೂ ಇನ್ನೂ ನಾವು ಏನು ಡೆಕೋರೇಟರ್ ಪ್ರಾಪರ್ಟಿ ಅಪ್ಲೈ ಮಾಡಿಲ್ಲ. ಡೆಕೋರೇಟರ್ ಫ್ರೇಮ್ ಮಾಡೋಣ. ಓಕೆ, ಈಗ ನಾನು ಡೆಕೋರೇಟರ್ ಅಂತ ತಗೊಳ್ಳಲ್ಲ ಫಂಕ್ಷನ್ ನೇಮ್, ಏನಾದರೂ ವಿಚ್ ಮೇಕ್ ಸೆನ್ಸ್, ಒಂದು ಒಳ್ಳೆ ವರ್ಡ್ ತಗೊಳ್ಳೋಣ. ಓಕೆ, ಐಸ್ ಕ್ರೀಮ್ ನಾನು ಆ್ಯಡ್ ಆನ್ಸ್ ಅಂತ ಅಥವಾ ಟಾಪಿಂಗ್ಸ್ ಅಂತ ಬರಿತೀನಿ. ಓಕೆ, ಟಾಪಿಂಗ್ಸ್ ಅಂತ ಬರಿತೀನಿ. ಫೈನ್, ಸೊ ಇದು ಐ ನೋ ಇಟ್ ವಿಲ್ ಟೇಕ್ ಸಮ್ ಆರ್ಗ್ಯುಮೆಂಟ್ ಅಲ್ಲ. ಸೊ ನಾನು ಈ ಐಸ್ ಕ್ರೀಮಿಗೆ ಬೇಸಿಕಲಿ ಇಟ್ ಟೇಕ್ಸ್ ಸಮ್ ಫಂಕ್ಷನ್ ರೈಟ್. ಸೊ ನಾನು ಈ ಫಂಕ್ಷನ್ ಏನು ಪಾಸ್ ಮಾಡ್ತೀನಿ, ಐಸ್ ಕ್ರೀಮ್ ಅನ್ನೋದು ಏನು ಫಂಕ್ಷನ್ ಕ್ರಿಯೇಟ್ ಮಾಡ್ತೀನಿ ಅದೇ ಪಾಸ್ ಮಾಡ್ತೀನಿ. ನಂಗೆ ಗೊತ್ತು ಯಾವಾಗಲೂ ಡೆಕೋರೇಟರ್ ಒಳಗಡೆ ಇನ್ನೊಂದು ಫಂಕ್ಷನ್ ಇರುತ್ತೆ, ಅದಕ್ಕೆ ವ್ರ್ಯಾಪರ್ ಅಂತೀವಿ. ಓಕೆ, ಡೆಫ್ ವ್ರ್ಯಾಪರ್ ಅಂತ ಬರೀತೀನಿ. ಓಕೆ, ಈ ವ್ರ್ಯಾಪರಲ್ಲಿ ಸಪೋಸ್ ಅಸ್ಯೂಮ್ ಮಾಡ್ಕೊಳ್ಳಿ ಆ ಐಸ್ ಕ್ರೀಮಿಗೆ ನಾವು ಚಾಕೋ ಚಿಪ್ಸ್ ಅಥವಾ ಕ್ಯಾರಮಲ್ನ ಆ್ಯಡ್ ಮಾಡಬೇಕು. ಓಕೆ, ನಾನು ಜಸ್ಟ್ ಏನಂತ ಬರಿತೀನಿ, ಆ್ಯಡಿಂಗ್ ಚಾಕೋ ಚಿಪ್ಸ್. ಓಕೆ, ಚಾಕೋ ಚಿಪ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಮತ್ತೆ ಏನು ಆ್ಯಡ್ ಮಾಡಬೇಕು ಅಸ್ಯೂಮ್ ಮಾಡ್ಕೊಳ್ಳಿ, ನಾನು ಆ್ಯಡಿಂಗ್ ಕ್ಯಾರಮೆಲ್. ಓಕೆ, ಕ್ಯಾರಮೆಲ್. ಓಕೆ, ಸೊ ಇಫ್ ಯು ವಾಂಟ್ ಟು ಆ್ಯಡ್ ಡ್ರೈ ಫ್ರೂಟ್ಸ್ ಅದೂ ಆ್ಯಡ್ ಮಾಡ್ಬೋದು. ಜಸ್ಟ್ ನಾನು ಎರಡು ಆ್ಯಡ್ ಆನ್ಸ ಆ್ಯಡ್ ಮಾಡ್ತಿದ್ದೀನಿ. ಯಾವ್ದಕ್ಕೆ ಆ್ಯಡ್ ಮಾಡಬೇಕು, ನಾನು ಏನು ಐಸ್ ಕ್ರೀಮ್ ಅಂತ ಇದೆ ನನ್ನದು, ಆ ಐಸ್ ಕ್ರೀಮಿಗೆ ನಾನು ಎರಡು ಥಿಂಗ್ಸ್ನ ಆ್ಯಡ್ ಆನ್ ಮಾಡಬೇಕು. ಫೈನ್, ಆಮೇಲೆ ಫೈನಲಿ ನಾನು ಬಂದ್ಬಿಟ್ಟು ಇಲ್ಲಿ ರಿಟರ್ನ್ ಮಾಡ್ತೀನಿ. ರಿಟರ್ನ್ ಏನು ವ್ರ್ಯಾಪರ್ ಅಂತ ನಮ್ಗೆ ಗೊತ್ತು, ನಾವು ಆಲ್ರೆಡಿ ಡೆಫಿನೇಷನಲ್ಲಿ ಓದಿದ್ವಿ ರೈಟ್. ಸೊ ನೋಡ್ಬೋದು ನೀವು. ಸೊ ಆ್ಯಂಡ್ ದೆನ್ ಇಟ್ ರಿಟರ್ನ್ಸ್ ದಟ್ ನ್ಯೂ ಫಂಕ್ಷನ್ ಈಸ್ ನಥಿಂಗ್ ಬಟ್ ವ್ರ್ಯಾಪರ್ ಅಂತ. ಓಕೆ, ಲೆಟ್ಸ್ ಸಿ. ಓಕೆ, ಸೇವ್ ಮಾಡಿ ರನ್ ಮಾಡ್ತೀನಿ. ಓಕೆ, ರನ್ ಮಾಡಿದ ತಕ್ಷಣ ನೋಡಿ ನಾರ್ಮಲ್ ಐಸ್ ಕ್ರೀಮ್ ಅಂತಾನೆ ಇದೆ. ನಾವು ಏನು ಆ್ಯಡ್ ಆನ್ ಮಾಡಿದ್ದೀವಿ ಅದು ಬಂದೇ ಇಲ್ಲ. ನಾವು ಹೇಳಿದ್ದೆ ರೈಟ್, ಅಟ್ ಸಿಂಬಲ್ ಯೂಸ್ ಮಾಡ್ಕೊಂಡು ಡೆಕೋರೇಟರ್ ಅಂತೀವಿ ಅಟ್ ಸಿಂಬಲ್. ಓಕೆ, ಸೊ ಅಟ್ ಐಸ್ ಕ್ರೀಮ್ ಟಾಪಿಂಗ್ಸ್ ಅಂತ ರೈಟ್. ಸೊ ಐಸ್ ಕ್ರೀಮ್ ಟಾಪಿಂಗ್ಸ್ನ ಸೇವ್ ಮಾಡಿಬಿಟ್ಟು, ಸೊ ಐಸ್ ಕ್ರೀಮ್ ಟಾಪಿಂಗ್ಸ್ನ ನಾನು ಇಲ್ಲಿ ಬರಿತೀನಿ. ಫೈನ್, ಸೊ ಬರ್ದಿದ ತಕ್ಷಣ ಏನಾಗುತ್ತೆ, ರನ್ ಮಾಡುವಾಗ ಪ್ರೋಗ್ರಾಮ್ ನಮ್ದು ಏನು ಆ್ಯಡ್ ಆನ್ಸ್ ಇದೆ, ಏನು ಟಾಪಿಂಗ್ಸ್ ಇದೆ, ಸೊ ನಮ್ಮ ನಾರ್ಮಲ್ ಐಸ್ ಕ್ರೀಮಿಗೆ ಆ್ಯಡ್ ಆಗುತ್ತೆ. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಡೆಕೋರೇಟರ್. ಓಕೆ, ಸೊ ಐ ಹೋಪ್ ನಿಮಗೆ ಅರ್ಥ ಆಯಿತು ಅನ್ಸುತ್ತೆ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಪಿಂಗ್ ಮಾಡಿ, ವಿ ವಿಲ್ ಡೆಫಿನೆಟ್ಲಿ ರೀಚ್ ಔಟ್. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಗೆಟರ್ಸ್ ಆ್ಯಂಡ್ ಸೆಟ್ಟರ್ಸ್ ಇನ್ ಪೈಥಾನ್ ಅಂತ ಏನು ಯೂಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.